ಇದಾದ್ಮೇಲೆ ಗಂಗಾವತಿ ನಾನು ಮೊದಲೇ ಬೆಂಗಳೂರಲ್ಲಿ ಕೂಡ ಹೇಳಿದೆ. ನಾನು ಬೆಂಗಳೂರಲ್ಲಿ ಕೂಡ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಮಾತಾಡ್ತಾ ಹೇಳಿದ್ದೊಂದೇ ಮಾತು, ಆ ಸಾರ್ವಜನಿಕ ಬದುಕಲ್ಲಿ ನಾನು ಬರಬೇಕು ಅಂತೇಳಿ ತೀರ್ಮಾನ ಮಾಡಿದ ತಕ್ಷಣ ನಾನು ಆಯ್ಕೆ ಮಾಡಿಕೊಂಡಿದ್ದು ಗಂಗಾವತಿ ವಿಧಾನಸಭಾ ಕ್ಷೇತ್ರ. ಅಂಜನಾದ್ರಿಯ ಹನುಮಂತನ ಪಾದ ಇಟ್ಕೊಂಡು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಏನು ನಿರ್ಗತಿಕರು ನಿಸ್ಸಹಾಯಕರು ಮಠಮನೆಗಳಿಗೆ ಸಾರ್ವಜನಿಕರಿಗೆ ನನ್ನ ಕೈಲಾದ ಸೇವೆ ಮಾಡುವಂಥ ಒಂದು ಶಕ್ತಿ ಆ ಭಗವಂತ ನೀಡಲೇ ಇಲ್ಲಿ ಒಬ್ಬ ಶಾಸಕನಾಗಿ ನನ್ನ ಆಯ್ಕೆ ಮಾಡಿ ಆಶೀರ್ವಾದ ಮಾಡಬೇಕಂತೇಳಿ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದು. ಸೊ ಸ್ವಾಮಿ ಅನುಗ್ರಹದಿಂದ ಜನರ ಆಶೀರ್ವಾದದಿಂದ ಆಯ್ಕೆ ಆದಮೇಲೆ ಈ ಒಂದೇನು ಮೊನ್ನೆ ಒಂದು ಸಂಕಷ್ಟ ಬಂತು ಅದನ್ನು ಹೈಕೋರ್ಟ್ ತಡೆಯಾಜ್ಞೆ ಕೊಡೋದ್ರ ಮೂಲಕ ಶಾಸಕ ಸ್ಥಾನವನ್ನು ಮುಂದುವರಿಸೋದ್ರ ಮೂಲಕ ಇವತ್ತು ಮತ್ತೆ ನನ್ನ ಸಂಕಷ್ಟದಿಂದ ನಾನು ಪಾರಾಗಿದ್ದೀನಿ. ಮತ್ತು ಇಲ್ಲಿ ಜನರ ಸೇವೆಗೆ ಆ ಭಗವಂತ ಮತ್ತು ಅಂಜನಾದ್ರಿಯ ಒಂದು ಅಭಿವೃದ್ಧಿಗೋಸ್ಕರ ಏನು ನಾನು ಅಯೋಧ್ಯೆ ಮತ್ತು ತಿರುಪತಿ ಒಂದು ಮಾಡೆಲಲ್ಲಿ ನಾನು ಡೆವಲಪ್ ಮಾಡಿ, ಅಂದರೆ ನಾನು ಮಾಡೋದಂತಲ್ಲ, ನನ್ನ ಹತ್ರ ನಾನೊಬ್ಬ ಸೇವಕನಾಗಿ ಹನುಮಂತ ನನ್ನ ಹತ್ರ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಕರೆಸ್ಕೊಂಡಿದ್ದೆ ಅನ್ನೋಂಥ ನಂಬಿಕೆ ಮತ್ತು ವಿಶ್ವಾಸ ನಂದು. ಆ ವಿಶ್ವಾಸ ಇವತ್ತು ಸುಳ್ಳಾಗಿಲ್ಲ ಅನ್ನೋಂಥ ನಿಟ್ಟಲ್ಲಿ ಇವತ್ತು ಮತ್ತೆ ಗಂಗಾವತಿಗೆ ನನ್ನ ಜನರು ಏನು ನಂಬಿದ್ದಾರೆ ಅವ್ರ ಮಧ್ಯದಲ್ಲಿ ಬಂದಿದ್ದೇನೆ. ಸೊ ನೋಡಿ, ಇವತ್ತು ಈಗಾಗಲೇ ನಾನು ಹೇಳಿದ್ದೀನಿ, ನಾನು ನಿಮಗೆ ಅಕ್ರಮ ಗಣಿಗಾರಿಕೆ ಅನ್ನುವಂಥ ಒಂದು ಆರೋಪದಿಂದ ಇವತ್ತು ನಾನು ಮುಕ್ತನಾಗಿದ್ದೀನಿ. ನಾನು ಇವತ್ತು ಲೈಸೆನ್ಸ್ ವಿಚಾರದಲ್ಲಿ ಇವತ್ತು ವಿಚಾರಣೆ ನಡಿಬೇಕಾಗಿರುವಂಥದ್ದು. ಸೊ ಹಾಗಾಗಿ ಪ್ರಮುಖವಾಗಿ ಇವತ್ತು ಇಡೀ ರಾಜ್ಯ ದೇಶ ತುಂಬ ಮಾಡಿರುವಂಥ ಆರೋಪ ಇವತ್ತು ಸತ್ಯಕ್ಕೆ ದೂರ ಅನ್ನೋಂಥದ್ದಂತೂ ಆಯಿತು. ಸೊ ಹಾಗಾಗಿ ಇನ್ನು ಮುಂದೆ ಕಾನೂನು ಹೋರಾಟದಲ್ಲಿ ಆ ದೇವರ ಆಶೀರ್ವಾದ ಮತ್ತು ನ್ಯಾಯದೇವತೆ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. 24 ಗಂಟೆಯಲ್ಲಿ ಅಮಾನತು ಮಾಡಿದ್ರು, ಎಲ್ಲರೂ ಕೂಡ ಉಪಚುನಾವಣೆ ಆಗುತ್ತೆ ಅಂತ ಭಾಳ ಜನ ಬಟ್ಟೆ ಕೂಡ ಲೈಸೆನ್ಸ್ ಪಡ್ಕೊಂಡಿರೋ ವಿಚಾರದಲ್ಲಿ ಭಾಳ ಜನ ಎಲ್ಲ 24 ಗಂಟೆಲೆ ಸರ್ ಒಂಥರ ಸೈಡಿಂದ ಇದು ಮಾಡ್ತೀವಿ. 24 ಗಂಟೆಲೆ ಸ್ಪೀಕರ್ ಅವರು ಅಮಾನತನ್ನು ಮಾಡ್ತಾರೆ.